ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರನಾಥ ದತ್ತ ಅಥವಾ ಸ್ವಾಮಿ ವಿವೇಕಾನಂದರ ಬಗೆಗೆ ಹೇಳಿದ್ದ ಭವಿಷ್ಯವಾಣಿಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ಶ್ರೀರಾಮಕೃಷ್ಣ ಪರಮಹಂಸರು ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಅವರು ವಿವೇಕಾನಂದರ ಬಗ್ಗೆ ಹಲವಾರು ಭವಿಷ್ಯವಾಣಿಗಳನ್ನು ಹೇಳಿದರು. ಆದರೆ ನಾನಿಲ್ಲಿ ಕೆಲವೊಂದನ್ನು ಮಾತ್ರ ಹೇಳ್ತಾ ಇದ್ದೇನೆ. ಭವಿಷ್ಯವಾಣಿ 1. ನರೇಂದ್ರನು ಜಗತ್ತಿಗೆ ಶಿಕ್ಷಣವನ್ನು ಕೊಡ್ತಾನೆ. ದೇಶದ ಒಳಗೂ ಹೊರಗೂ ಬೋಧನೆಯನ್ನು ಮಾಡ್ತಾನೆ. ನರೇಂದ್ರನಾಥ ದತ್ತ ಎನ್ನುವುದು ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರಾಗಿತ್ತು. ನರೇಂದ್ರನು ಶ್ರೀರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು. ಶ್ರೀರಾಮಕೃಷ್ಣ ಪರಮಹಂಸರು ಅಷ್ಟೇನು ವಿದ್ಯಾವಂತರಲ್ಲ. ಈ ಮಾತನ್ನು ಅವರು ಹೇಳಬೇಕಿದ್ದರೆ ಅವರಿಗೆ ಗಂಟಲಿನ ಕ್ಯಾನ್ಸರ್ ಇತ್ತು. ಹಾಸಿಗೆ ಮೇಲೆ ಮಲಗಿದ್ದರು. ಆಗ ಒಂದು ಪೇಪರ್ನ ಮೇಲೆ ಚಿತ್ರವನ್ನು ಬಿಡಿಸಿ ಬಂಗಾಳಿ ಭಾಷೆಯಲ್ಲಿ ಈ ಭವಿಷ್ಯವನ್ನು ಬರೆದಿದ್ದರು. ಮೊದಲು ನರೇಂದ್ರನು ಈ ಭವಿಷ್ಯವಾಣಿಯನ್ನು ಹೇಳಿದಾಗ ಅದನ್ನು ತಿರಸ್ಕರಿಸ್ತಾನೆ. ನಾನಿದನ್ನು ಮಾಡಲ್ಲ ಅಂತ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೀನಿದನ್ನು ಮಾಡಲೇಬೇಕು, ಏಕೆಂದರೆ ಇದು ಜಗನ್ಮಾತೆಯ ಆಜ್ಞೆಯಾಗಿದೆ. ಭವಿಷ್ಯದಲ್ಲಿ ಈ ಮಾತು ನಿಜಾನೇ ಆಗುತ್ತೆ. ನರೇಂದ್ರನಾಥ ದತ್ತ ಮುಂದೆ ಸನ್ಯಾಸಿಯಾಗಿ ಸ್ವಾಮಿ ವಿವೇಕಾನಂದ ಎಂಬ ಹೆಸರನ್ನು ಹೊತ್ತುಕೊಂಡು ದೇಶದೆಲ್ಲೆಡೆ ಸಂಚರಿಸಿ ದೇಶದ ಒಳಗೂ ಹೊರಗೂ ಅಂದರೆ ಭಾರತ, ಯುರೋಪ್, ಅಮೆರಿಕ, ಇಂಗ್ಲೆಂಡ್ ದೇಶಗಳಲ್ಲಿ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡ್ತಾರೆ. ಭವಿಷ್ಯವಾಣಿ 2. ನರೇಂದ್ರನು ತನ್ನ ನಿಜ ಸ್ವರೂಪವನ್ನು ಅರಿತ ಮೇಲೆ ಆತ ಈ ಭೂಮಿಯಲ್ಲಿ ಇರಲು ಸ್ವಲ್ಪವೂ ಇಚ್ಛಿಸದೆ ದೇಹತ್ಯಾಗ ಮಾಡುತ್ತಾನೆ. ಸ್ವಾಮಿ ವಿವೇಕಾನಂದರು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಂತೆ ಅವರಿಗೆ ಅರ್ಥವಾಗುತ್ತೆ, ನಾನು ಭಗವಂತನ ರಾಯಭಾರಿ ಎಂದು. ಈ ಭೂಮಿಗೆ ಬಂದ ಉದ್ದೇಶವೇನು, ನಾನು ಮಾಡಬೇಕಾದ ಮಹತ್ ಕಾರ್ಯವೇನು ಎಂಬುದು ಅವರಿಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆ ಕಾರ್ಯವನ್ನೆಲ್ಲ ಬೇಗನೆ ಮಾಡಿ ಮುಗಿಸಿ ಈ ಭೂಲೋಕದಿಂದ ಭಗವಂತನ ಲೋಕಕ್ಕೆ ತೆರಳಬೇಕು, ಅಲ್ಲಿ ಭಗವದಾನಂದವನ್ನು ಪಡೆಯಬೇಕು ಎಂಬುದು ಅವರ ಇಚ್ಛೆಯಾಗಿತ್ತು. ಅದಕ್ಕಾಗಿ ಅವರು 1897ರಲ್ಲಿ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ಈ ಸಂಸ್ಥೆಯ ಮೂಲಕ ಆಧ್ಯಾತ್ಮಿಕ ಶಿಕ್ಷಣ ಮುಂದುವರಿಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ನಂತರ ಅವರು ಕೇವಲ 39 ವರ್ಷಕ್ಕೆ ಸ್ವಇಚ್ಛೆಯಿಂದ ದೇಹತ್ಯಾಗ ಮಾಡುತ್ತಾರೆ. ಭವಿಷ್ಯವಾಣಿ 3. ನರೇಂದ್ರನು ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಇಡೀ ಜಗತ್ತನ್ನೇ ಅಲುಗಾಡಿಸಿಬಿಡುತ್ತಾನೆ. ರಾಮಕೃಷ್ಣ ಪರಮಹಂಸರು ತಾಯಿ ಕಾಳಿಯ ದರ್ಶನ ಅಥವಾ ಸಾಕ್ಷಾತ್ಕಾರ ಆದ ಮೇಲೆ ಪ್ರತಿನಿತ್ಯವೂ ಆಕೆಯ ಜೊತೆ ಮಾತನಾಡ್ತಾ ಇರ್ತಾರೆ. ಆಕೆಯಿಂದ ಸಲಹೆ ಸೂಚನೆಗಳನ್ನು ಪಡಿತಾ ಇರ್ತಾರೆ. ಜಗನ್ಮಾತೆಯೇ ಹೇಳಿರ್ತಾರೆ, ಮುಂದೆ ಒಬ್ಬ ವ್ಯಕ್ತಿ ಬರ್ತಾನೆ, ನಿನ್ನಲ್ಲಿನ ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆದು ಲೋಕ ಕಲ್ಯಾಣಕ್ಕಾಗಿ ಕೆಲಸವನ್ನು ಮಾಡ್ತಾನೆ ಅಂತ. ಜಗನ್ಮಾತೆಯ ಇಚ್ಛೆಯಂತೆಯೇ ನರೇಂದ್ರನಾಥನು ರಾಮಕೃಷ್ಣರ ಬಳಿಗೆ ಬರ್ತಾನೆ. ರಾಮಕೃಷ್ಣರು ತಾಯಿ ಜಗನ್ಮಾತೆ ಹೇಳಿದ ಆ ವ್ಯಕ್ತಿ ನರೇಂದ್ರನೇ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾರೆ. ಅದಕ್ಕಾಗಿಯೇ ನರೇಂದ್ರನಿಗೆ ಎಲ್ಲ ರೀತಿಯ ಶಿಕ್ಷಣವನ್ನು ಕೊಟ್ಟು ತಮ್ಮ ಆಧ್ಯಾತ್ಮಿಕ ತಪಶಕ್ತಿಯನ್ನೆಲ್ಲ ಧಾರೆ ಎರೆಯುತ್ತಾರೆ. ಮುಂದೆ ವಿವೇಕಾನಂದರು ಈ ಆಧ್ಯಾತ್ಮಿಕ ಶಕ್ತಿಯನ್ನು, ಅನುಭವಗಳನ್ನು, ವೇದಾಂತ ಜ್ಞಾನವನ್ನು, ವಿಶ್ವಮಾನವ ಪ್ರೇಮವನ್ನು, ಉಪನಿಷತ್ತುಗಳನ್ನು ಜಗತ್ತಿನಾದ್ಯಂತ ಪ್ರಚಾರ ಮಾಡ್ತಾರೆ. ತಮ್ಮ ವಿಚಾರಧಾರೆಯನ್ನು ತಮ್ಮದೇ ಶೈಲಿಯಲ್ಲಿ ವಿವರಿಸ್ತಾ ಹೋದಲ್ಲೆಲ್ಲ ಅವರು ಹೊಸ ಅಲೆಯನ್ನೇ, ತರಂಗವನ್ನೇ ಎಬ್ಬಿಸ್ತಾರೆ. ಜನ ಅವರ ಮಾತುಗಳಿಗೆ ಮಂತ್ರಮುಗ್ಧರಾಗಿ ಅವರ ಹಿಂದೆ ಅನೇಕ ಸನ್ಯಾಸಿ ಶಿಷ್ಯರಾಗಿ, ಸಂಸಾರಿ ಶಿಷ್ಯರಾಗಿ ಬರ್ತಾರೆ. ರಾಮಕೃಷ್ಣ ಮಹಾಸಂಘ ಕಟ್ಟಿದ ವಿವೇಕಾನಂದರು ದೇಶದ ಒಳಗೂ ಹೊರಗೂ ರಾಮಕೃಷ್ಣ ಮಠಗಳ ಸ್ಥಾಪನೆಗೆ ಮುನ್ನುಡಿಯನ್ನು ಬರೀತಾರೆ. ಒಟ್ಟಿನಲ್ಲಿ ಹೊಸ ಸನ್ಯಾಸ ಧರ್ಮವನ್ನೇ ಹುಟ್ಟುಹಾಕ್ತಾರೆ. ಭವಿಷ್ಯವಾಣಿ 4. ನರೇಂದ್ರನು ತನ್ನ ತಾಯಿ ಕಾಳಿ ಮಾತೆಯನ್ನು ಒಪ್ಪಿಕೊಂಡು ಅವಳ ಕೆಲಸವನ್ನು ಮಾಡುತ್ತಾನೆ. ಅವಳ ಹೆಸರಲ್ಲಿ ಕಣ್ಣೀರು ಸುರಿಸುತ್ತಾನೆ. ಮೊದಲಿಗೆ ನರೇಂದ್ರ ದೇವರನ್ನು ಒಪ್ಪಿಕೊಂಡೇ ಇರಲಿಲ್ಲ. ಅನೇಕ ಜನರಿಗೆ ದೇವರು ಇದ್ದಾನೆಯೇ, ನೀವು ನೋಡಿದ್ದೀರಾ ಅಂತಲೇ ಪ್ರಶ್ನೆಗಳನ್ನು ಹಾಕುತ್ತಿದ್ದ. ಅನೇಕ ಹಿರಿಯರು, ತಪಸ್ವಿಗಳನ್ನು ಭೇಟಿ ಮಾಡಿ
ಅವರಿಗೂ ಸಹ ಇದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ. ಶ್ರೀರಾಮಕೃಷ್ಣ ಪರಮಹಂಸರನ್ನು ಪ್ರಥಮ ಬಾರಿಗೆ ಭೇಟಿ ಮಾಡಿದಾಗಲೂ ಇದೇ ಪ್ರಶ್ನೆಯನ್ನೇ ಹಾಕಿದ್ದು. ಆದರೆ ಅವರು ನೀಡಿದ ಉತ್ತರ ಮಾತ್ರ ಅದ್ಭುತವಾಗಿತ್ತು. ಹೌದು, ನಾನು ದೇವರನ್ನು ನೋಡಿದ್ದೇನೆ, ಬೇಕೆಂದರೆ ನಿನಗೂ ಕೂಡ ತೋರಿಸಿಕೊಡುತ್ತೇನೆ ಅಂತಲೇ ಹೇಳಿದರು. ರಾಮಕೃಷ್ಣರ ಜೊತೆ ಸಂಪರ್ಕ ಮುಂದುವರಿದಂತೆ ರಾಮಕೃಷ್ಣರು ಮಧ್ಯೆ ಮಧ್ಯೆ ಹೇಳ್ತಾ ಇದ್ದರು, ನಾನು ತಾಯಿ ಜೊತೆ ಮಾತನಾಡಿದೆ, ಕಾಳಿಮಾತೆ ಹೀಗೆಂದಳು, ಕಾಳಿಮಾತೆ ಹಾಗೆ ಹೇಳಿದಳು ಅಂತ ಹೇಳ್ತಾ ಇದ್ದರು. ನರೇಂದ್ರ ಇದೆಲ್ಲವನ್ನು ಒಪ್ಪುತ್ತಲೇ ಇರಲಿಲ್ಲ. ಅದೆಲ್ಲವೂ ನಿಮ್ಮ ಭ್ರಮೆ, ನೀವು ಅದೇ ಗುಂಗಿನಲ್ಲಿ ಇರ್ತೀರ, ಅದಕ್ಕೆ ನಿಮಗೆ ಹಾಗೆಲ್ಲ ಅನ್ನಿಸುತ್ತೆ ಅಂತ ಹೇಳ್ತಾ ಇದ್ದ. ಇದರಿಂದ ಮಗು ಸ್ವಭಾವದ ಶ್ರೀರಾಮಕೃಷ್ಣ ಪರಮಹಂಸರು ವಿಚಲಿತರಾಗ್ತಾ ಇದ್ದರು. ಯಾಕೆ ಅಂತಂದರೆ ಅವರು ನರೇಂದ್ರನನ್ನು ಸಾಕ್ಷಾತ್ ನಾರಾಯಣ ಸ್ವರೂಪ ಜಗನ್ಮಾತೆಯ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದಾನೆ ಅಂತಲೇ ತಿಳ್ಕೊಂಡಿದ್ದರು. ಆದರೆ ಈ ರೀತಿಯ ಪ್ರತಿಕ್ರಿಯೆಯನ್ನು ನರೇಂದ್ರ ಕೊಟ್ಟಾಗ ಅವರು ಗಾಬರಿಯಾಗ್ತಾಯಿದ್ರು. ಇದೇ ಸ್ಥಿತಿಯಲ್ಲಿ ಅವರು ಕಾಳಿಯ ದೇವಸ್ಥಾನಕ್ಕೆ ಹೋಗಿ ತಾಯಿ ಕಾಳಿ ಜೊತೆ ಮಾತನಾಡಿ ಎಲ್ಲವನ್ನ ಹೇಳ್ತಾ ಇದ್ದರು. ತಾಯಿ ಕಾಳಿ ಮಾತೆಯ ಜೊತೆ ಮಾತನಾಡಿದ ನಂತರ ಅವರು ಬಂದು ಈ ಭವಿಷ್ಯವಾಣಿಯನ್ನು ಹೇಳ್ತಾರೆ. ನೀನು ನನ್ನ ತಾಯಿ ಕಾಳಿ ಮಾತೆಯನ್ನು ಕೆಲವೇ ದಿನಗಳು ಅಷ್ಟೇ ಒಪ್ಪಿಕೊಳ್ಳುತ್ತೀಯ, ಒಪ್ಪಿಕೊಳ್ಳುವುದಷ್ಟೇ ಅಲ್ಲ, ಆಕೆ ಹೆಸರಲ್ಲಿ ನೀನು ಕಣ್ಣೀರನ್ನು ಸುರಿಸುತ್ತೀಯ ಅಂತ ಭವಿಷ್ಯವಾಣಿಯನ್ನು ಹೇಳಿದರು. ಆದರೆ ಹೋಗ್ತಾ ಹೋಗ್ತಾ ನರೇಂದ್ರನಿಗೆ ಸ್ವಂತ ಅನುಭವಕ್ಕೆ ಬಂದ ಮೇಲೆ ಆತ ಕಾಳಿ ಮಾತೆಯನ್ನು ಅಥವಾ ಜಗನ್ಮಾತೆಯನ್ನು ಒಪ್ಪಿಕೊಳ್ತಾನೆ. ಜಗನ್ಮಾತೆಗಾಗಿ, ರಾಮಕೃಷ್ಣರಿಗಾಗಿ ಹಾಗೂ ಅವರ ದೇಹೋದ್ದೇಶಕ್ಕಾಗಿ ತಮ್ಮ ಜೀವನವನ್ನೇ ಸವಸ್ತಾರೆ. ಇದೇ ನರೇಂದ್ರ ವಿವೇಕಾನಂದರಾದಾಗ ತಮ್ಮ ನಿತ್ಯದ ಕೆಲಸ ಎಲ್ಲವನ್ನು ರಾಮಕೃಷ್ಣರ ಜಗನ್ಮಾತೆಯ ಅಪ್ಪಣೆಯ ಮೇರೆಗೆ ಮಾಡ್ತಾ ಇರ್ತಾರೆ. ಮುಂದೆ ಅದೆಷ್ಟು ಆಪತ್ತಿನ ಪ್ರಾಣಾಪಾಯದ ಸಂದರ್ಭಗಳಲ್ಲಿ ವಿವೇಕಾನಂದರಿಗೆ ನೆರವಾಗ್ತಾ ಇದ್ದಿದ್ದು ಇದೇ ತಾಯಿ ಕಾಳಿಮಾತೆ ಹಾಗೂ ಶ್ರೀರಾಮಕೃಷ್ಣ ಪರಮಹಂಸರು. ವಿವೇಕಾನಂದರು ಅಮೆರಿಕದಲ್ಲಿ ಇದ್ದಾಗ ಅವರ ಬಗ್ಗೆ ಅಪಪ್ರಚಾರ ಎದ್ದು ಅವರು ಕಂಗಾಲಾದಾಗ ಎಲ್ಲವನ್ನೂ ಸರಿ ಮಾಡಿದ್ದು ಇದೇ ತಾಯಿ ಜಗನ್ಮಾತೆ. ಆಗಲೆಲ್ಲ ವಿವೇಕಾನಂದರು ತಾಯಿ ಕಾಳಿಮಾತೆಯ ಕೃಪೆಯನ್ನು ಸ್ಮರಿಸಿ ಕಣ್ಣೀರು ಹರಿಸ್ತಾ ಇದ್ದರು. ಇದಾಗಿತ್ತು ನರೇಂದ್ರನಾಥ ದತ್ತ ಅಥವಾ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿದ್ದ ಭವಿಷ್ಯವಾಣಿಗಳು. ಮತ್ತೆ ಭೇಟಿಯಾಗ್ತಾ ಇರೋಣ. ನಮಸ್ಕಾರ.